ನಮ್ಮ ಜೊತೆಗೆ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಾಗಮಂಗಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆ ವಿಚಾರಕ್ಕೆ ಕಳೆದ ವರ್ಷನೂ ಕೂಡ ನಾಗಮಂಗಲದಲ್ಲಿರುವಂಥ ಮೈಸೂರು ರಸ್ತೆಯಲ್ಲಿರುವ ದರ್ಗಾದ ಬಳಿ ಗಣೇಶ ಪ್ರೊಸೆಷನ್ ಟೈಮ್ ಒಳಗಡೆ ಗಲಾಟೆ ಸಂಭವಿಸಿತ್ತು. ಈ ವರ್ಷನೂ ಕೂಡ ಪ್ರೊಸೆಷನಲ್ಲಿ ಹೋಗ್ತಾ ಇದೆ ಅಂದಮೇಲೆ ಸರ್ಕಾರ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆಯನ್ನು ಕೊಡಬೇಕಿತ್ತು. ಆದರೆ ಈ ಸರಿ ಕಳೆದ ಸರಿಗಿಂತಲೂ ಕೂಡ ವ್ಯವಸ್ಥಿತವಾದಂಥ ತಯಾರಿಯನ್ನು ಮುಸಲ್ಮಾನರು ಮಾಡ್ಕೊಂಡ್ಬಂದಿದ್ರು. ಮನೆ ಮೇಲ್ಗಡೆ ಪೆಟ್ರೋಲ್ ಬಾಂಬ್ಗಳನ್ನ ಇಟ್ಕೊಂಡು ಚಪ್ಪಲಿನ ತೂರಾಟ ಮಾಡಿದ್ದಾರೆ, ಕಲ್ಲನ್ನು ತೂರಿದ್ದಾರೆ. ಇದನ್ನೆಲ್ಲ ಸಿದ್ಧರಾಗಿ ನಿಂತ್ಕೊಂಡಿದ್ರು. ಇದು ಪೊಲೀಸ್ ಇಲಾಖೆಗೆ ಗೊತ್ತಿರಲಿಲ್ವಾ? ಜಿಲ್ಲಾಡಳಿತಕ್ಕೆ ಗೊತ್ತಿರಲಿಲ್ವಾ? ಕಳೆದ ವರ್ಷ ಘಟನೆ ನಡೆದಿದೆ ಅನ್ನೋದು ಗೊತ್ತಿದ್ರೂ ಕೂಡ ಏನೂ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತಂದರೆ, ಮುಂಜಾಗ್ರತೆಯನ್ನು ತಗೊಳ್ಳಲ್ಲ ಅಂತಂದರೆ ಸಿದ್ದರಾಮಯ್ಯನವ್ರು ನಡೆಸ್ತಾ ಇರೋದು ತಾಲಿಬಾನಿ ಸರ್ಕಾರ ಅನ್ನೋದು ಮತ್ತೊಂದು ಸರಿ ಸಾಬೀತಾಗಿದೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಬರೀ ನಾಗಮಂಗಲದ ಒಂದೇ ಒಂದು ಪ್ರೊಸೆಷನ್ ನಡೆದಿರೋದು. ಇದಕ್ಕಿಂತ ಲಕ್ಷಾಂತರ ಜನ ಸೇರುವಂತಹ ಚಿತ್ರದುರ್ಗದಲ್ಲಿ ಶೋಭಾಯಾತ್ರೆ ನಡೆಯುತ್ತೆ, ದಾವಣಗೆರೆಯಲ್ಲಿ ನಡೆಯುತ್ತದೆ, ಶಿವಮೊಗ್ಗದಲ್ಲಿ ನಡೆಯುತ್ತೆ, ಉತ್ತರ ಕರ್ನಾಟಕದ ಊರೂರಿನಲ್ಲಿ ನಡೆಯುತ್ತೆ. ನಿಮ್ಮ ಕೈಯಲ್ಲಿ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂತಂದರೆ ನೀವು ಮುಸಲ್ಮಾನರಿಗೆ ಪೆಟ್ರೋಲ್ ಬಾಂಬು ಮತ್ತು ಚಪ್ಪಲಿನ ಕಲ್ಲನ್ನು ತೂರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂತಂದರೆ, ಹಿಂದೂಗಳು ತಮ್ಮ ರಕ್ಷಣೆಗೋಸ್ಕರ ಗಣೇಶ ಪ್ರೊಸೆಷನ್ ಒಳಗಡೆ ನಾವು ಪೆಟ್ರೋಲ್ ಬಾಂಬು ತಲವಾರವನ್ನು ಹಿಡ್ಕೊಂಡು ಬರಬೇಕಾಗುತ್ತೆ. ಅವತ್ತು ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ದಯವಿಟ್ಟು ಈಗಲಾದ್ರೂ ಕೂಡ ನಿಮ್ಮ ಈ ಒಂದು ಹಿಂದೂ ವಿರೋಧಿ ಧೋರಣೆಯನ್ನು ಬಿಟ್ಟು, ಆ ಮುಸಲ್ಮಾನರನ್ನು ಅತಿಯಾಗಿ ಓಲೈಕೆ ಮಾಡೋದು ಬಿಟ್ಟು, ನೀವು ಒಬ್ಬ ಕನ್ನಡಿಗನಾಗಿ ಕನ್ನಡಿಗರ ರಕ್ಷಣೆ ಮಾಡಬೇಕಾದ್ದು, ಇಲ್ಲಿನ ನೆಲ ಜಲ ಸಂಸ್ಕೃತಿನ ರಕ್ಷಣೆ ಮಾಡಬೇಕಾದ್ದು ನಿಮ್ಮ ಕರ್ತವ್ಯ ಆಗಿದೆ. ಆ ಕೆಲಸನ ಮಾಡಿ ಅಂತ ನಾನು ವಿನಮ್ರವಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಗಣೇಶ ಮೆರವಣಿಗೆ ಜೊತೆಗೆ ಈ ಹನುಮ ಜಯಂತಿ ಇದೆ, ಯಾಕೆ ಈ ಸಂದರ್ಭಗಳಲ್ಲಿ ಈ ಥರದ ಗಲಭೆಗಳು ಆಗ್ತಿದ್ದಾವೆ? ಅಂದರೆ ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಎದ್ದು ರಾತ್ರಿವರೆಗೂ ಕೂಡ ಮಸೀದಿ ಮೈಕ್ ಸೆಟ್ ಮೇಲೆ ಅಲ್ಲನ್ನು ಬಿಟ್ಟರೆ ಯಾರು ದೇವರಿಲ್ಲ ಅಂತ ದಿನ ಬೊಬ್ಬೆ ಹೊಡಿತಾರೆ. ಅಲ್ಲನ್ನು ಬಿಟ್ಟರೆ ಯಾರು ದೇವರಿಲ್ವಾ? ನಾವೇನಾದರೂ ಅವ್ರು ಮುಸಲ್ಮಾನರದ್ದು ಮಸೀದಿ ಮೇಲೆ ಕಲ್ಲು ಹೊಡೆದಿದ್ವಾ? ವರ್ಷಕ್ಕೊಂದು ಗಣೇಶೋತ್ಸವ ನಡೀತದೆ, ವರ್ಷಕ್ಕೊಂದು ನಮಗೆ ಹನುಮಾನ್ ಜಯಂತಿ ನಡೆಯುತ್ತೆ. ಈ ಟೈಮ್ ಒಳಗಡೆನೂ ಕೂಡ ಮುಸಲ್ಮಾನರು ಅದ್ರ ಮೇಲೆ ಕಲ್ಲು ತೂರೋ ಅಂಥದ್ದು, ಚಪ್ಪಲಿ ಬಿಸಾಡೋ ಅಂಥದ್ದು, ಹಾಗೆ ಪೆಟ್ರೋಲ್ ಬಾಂಬ್ ಹಾಕುವಂಥ ಮನಸ್ಥಿತಿಯನ್ನು ತೋರ್ತಾರೆ ಅಂತಂದರೆ ಇವರಿಗೆ ಎಷ್ಟು ಹಿಂದೂಗಳ ಮೇಲೆ ಎಷ್ಟು ಅಸಹನೆ ಇದೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಇಂಥವ್ರನ್ನ ಓಲೈಕೆ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರುವಂಥದ್ದು ತಾಲಿಬಾನಿ ಸರ್ಕಾರ ಹೊರತು ಇದು ಕನ್ನಡಿಗರ ಸರ್ಕಾರ ಅಲ್ಲ ಅಂತ ನಾವು ಪದೇ ಹೇಳ್ತಾ ಇರೋದು. ಸರ್, ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ಸರ್? ಅಂದರೆ ಈ ಹಿಂದೆ ಕೂಡ ಅದೇ ಥರ ಘಟನೆ ನಡೆದಿತ್ತು, ಈಗಲೂ ಅದೇ ಪುನರಾವರ್ತನೆ ಆಗಿದೆ. ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿ ಆದಾಗ ಅವ್ರ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿನಲ್ಲೇ ರಾಜು ಮರ್ಡರ್ ಕೇಸ್ ಆಯಿತು, ಮಾಗಳಿ ರವಿ ಹತ್ಯೆ ಆಯಿತು, ಪಕ್ಕದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯಿತು, ಕೊಡಗಿನಲ್ಲಿ ಕೂಟಪ್ಪ ಮರ್ಡರ್ ಕೇಸ್ ಆಯಿತು. ಅಲ್ಲಿ ನಮ್ಮ ಮೈಸೂರಿನಲ್ಲಿ ATIನಲ್ಲಿ ರಶ್ಮಿ ಮಹೇಶ್ IAS ಆಫೀಸರ್ ಮೇಲೆ ಚಪ್ಪಲಿ ಬಿಸಾಡುವಂಥ ಕೆಲಸ ಆಯಿತು. DC ಶಿಖಾ ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ಮುಖ್ಯಮಂತ್ರಿಗಳ ಎದುರುಗಡೆ ನಿಲ್ಲಿಸುವಂಥ ಕೆಲಸ ಆಯಿತು. DK ರವಿ ಅನುಮಾನಾಸ್ಪದ ಸಾವಾಯಿತು. PSI ಜಗದೀಶ್ ಹತ್ಯೆ ಆಯಿತು. ಹಾಗೆ ಮಲ್ಲಿಕಾರ್ಜುನ ಬಂಡೆ ಹತ್ಯೆ ಆಯಿತು. ಸರಣಿ ಹತ್ಯೆಗಳು ನಡೆದು ಜನ ಬೇಸತ್ತು ಮೈಸೂರು ಜನನೇ ಸಿದ್ದರಾಮಯ್ಯನವ್ರನ್ನ ಸೋಲ್ಸಿ ಕಳಿಸಿದರು. ಈಗ ಸಿದ್ದರಾಮಯ್ಯನವ್ರು 2ನೇ ಸರಿ ಬಂದಿದ್ದಾರೆ ಮುಖ್ಯಮಂತ್ರಿಯಾಗಿ. ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಕನ್ನಡಿಗರ ರಕ್ಷಣೆ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡು, ಇಲ್ಲಿನ ನೆಲ ಜಲ ಸಂಸ್ಕೃತಿಯ ಬಗ್ಗೆ ಒಂದು ಸ್ವಲ್ಪನಾರು ಪ್ರೀತಿಯನ್ನು ಇಟ್ಕೊಂಡು ಆಡಳಿತ ನಡೆಸೋದು ಬಿಟ್ಟು ಮತ್ತೆ ಮುಸಲ್ಮಾನರ ಓಲೈಕೆನೇ ತನ್ನ ಜೀವನದ ಪರಮೋದ್ದೇಶ ಅಂತ ಅವರು ಭಾವಿಸ್ದಂಗಿದೆ. ಅದಕ್ಕೋಸ್ಕರ ಈ ರೀತಿ ಘಟನೆಗಳು ಸಂಭವಿಸ್ತಾ ಇದೆ. ಸರ್, ಏನು ಹೇಳ್ತೀರಿ ಸರ್? ಈಗ BJPಯ ಮುಂದಿನ ನಡೆ ಏನು, ಜೊತೆಗೆ ಹಿಂದೂ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಸಿದ್ದರಾಮಯ್ಯನವರಿಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಹಾಗೆ ಹಿಂದೂ ಕಾರ್ಯಕರ್ತರಿಗೂ ನಾನು ಕರೆ ಕೊಡ್ತೀನಿ. ನಮ್ಮ ಪ್ರೊಸೆಷನು ದರ್ಗಾದ ಹತ್ರ, ಮಸೀದಿ ಹತ್ರ ಹೋಗ್ಬೇಕಾದ್ರೆ ಅವ್ರು ಪೆಟ್ರೋಲ್ ಬಾಂಬನ್ನು ಅವ್ರು ಹಾಕೋದಾದರೆ, ಚಪ್ಪಲಿನ ಬಿಸಾಡೋದಾದರೆ, ಕಲ್ಲನ್ನು ಬಿಸಾಡೋದಾದರೆ, ತಲ್ವಾರನ್ನು ತೋರಿಸೋದಾದರೆ, ಗಣೇಶ ಪ್ರೊಸೆಷನ್ನು ಇವಾಗ ಗಣಪತಿ ಬಪ್ಪ ಮೋರಿಯ ಅಂತ ಘೋಷಣೆ ಜೊತೆಗೆ ಕೈಯಲ್ಲಿ ತಲವಾರ, ಪೆಟ್ರೋಲ್ ಬಾಂಬು, ಕಲ್ಲನ್ನು ಇಟ್ಕೊಂಡು ನಾವು ಪ್ರೊಸೆಷನ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅದಕ್ಕೆ ನೀವು ಕೂಡ ಸಿದ್ಧರಾಗಿರಿ. ಸರ್, ಈಗ ಬಹುತೇಕ ನಾಯಕರು ಹಿಂದೂ ಕಾರ್ಯಕರ್ತರು ಹೇಳ್ತಾ ಇರೋದು ಬುಲ್ಡೋಜರ್ ವಿಚಾರವನ್ನು ಎತ್ತಾ ಇದ್ದಾರೆ ಸರ್. ಈಗ ನೋಡಿ, ಕರ್ನಾಟಕದಲ್ಲಿ 15-16% ಮುಸಲ್ರಿದ್ದಾರೆ, ಅವ್ರದ್ದೇ ಇಷ್ಟು ಉಪದ್ರ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ 25%ಗಿಂತ ಜಾಸ್ತಿ ಇರುವಂಥ ಮುಸಲ್ಮಾನರು, ಅಲ್ಲಿರುವಂಥ ಮಾಫಿಯಾ, ಅದನ್ನೆಲ್ಲ ಒಬ್ಬ ಯೋಗಿ ಆದಿತ್ಯನಾಥ್ ಒಂದು ಟರ್ಮಲ್ಲೇ ಯಾವ ರೀತಿ ಕಟ್ ಮಾಡಿದ್ದಾರೆ, ಅದನ್ನೆಲ್ಲ ತಹಬಂದಿಗೆ ತಂದಿದ್ದಾರೆ ಕಾನೂನು ವ್ಯವಸ್ಥೆಯನ್ನು. ಹಾಗೂ ಎಷ್ಟು ಎನ್ಕೌಂಟರ್ಗಳನ್ನ ಮಾಡಿಸಿ ಅವರು ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನು ಇಡೀ ದೇಶ ನೋಡಿದೆ, ಕರ್ನಾಟಕ ಜನನೂ ನೋಡಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಂತಹ ಒಂದು ತಾಲಿಬಾನಿ ಸರ್ಕಾರವನ್ನು ನಡೆಸ್ತಿರುವಂಥ ವ್ಯಕ್ತಿ ಇರುವಂಥ ಸಂದರ್ಭದಲ್ಲಿ ಸಹಜವಾಗಿ ಕರ್ನಾಟಕ ಕೂಡ ಯೋಗಿಯಂಥ ಒಂದು ನೇತೃತ್ವ, ನಾಯಕತ್ವ, ದಾಡಸಿತನ, ಎದೆಗಾರಿಕೆ ಇರುವಂಥ ಲೀಡರ್ಗಳು ಬೇಕು.
ಅಂತ ಹೇಳಿ ಕರ್ನಾಟಕ ಜನಕ್ಕೂ ಕೂಡ ಅನಿಸಿದೆ. ಅದರಲ್ಲಿ ಏನು ತಪ್ಪಿಲ್ಲ. ಮುಂದಿನ ದಿನಗಳಲ್ಲಿ ಅಂಥ ನಾಯಕತ್ವವನ್ನು ಕೊಡಬೇಕಾದಂಥ ಗುರುತರ ಜವಾಬ್ದಾರಿ ಬಿಜೆಪಿಗಿದೆ. ಓಕೆ, ಇದು ಪ್ರತಾಪ್ ಸಿಂಹ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.